ಆತನು ಈ ದಿನ ಹೇಳ್ತಾ ಇದ್ದಾನೆ, ಆತನು ನಾನು ನಿಮಗೆ ದ್ರಾಕ್ಷಿ ಬಳ್ಳಿ ಆಗಿದ್ದೇನೆ, ನೀವು ನನ್ನ ಕೊಂಬೆಗಳಾಗಿರ್ಬೇಕು ಅಂದೆ. ಹಾಗಾದರೆ ದ್ರಾಕ್ಷಿ ಬಳ್ಳಿಗೆ ಏನು ಕೆಲಸ ಮಾಡುತ್ತೋ ಕೊಂಬೆ ಅದರ ಮುಂದುವರೆದ ಭಾಗದ ಕೆಲಸಗಳನ್ನು ಮಾಡುವಂಥದ್ದಾಗಿದೆ. ಆದ್ದರಿಂದ ಯೇಸು ಕ್ರಿಸ್ತನು ಭೂಮಿಯಲ್ಲಿ ಇರುವಾಗಲೇ ತನ್ನ ಶಿಷ್ಯರಿಗೆ ಹೇಳಿದ್ದ, ನಾನು ಕೂಡ ಅದ್ಭುತಗಳನ್ನು ಮಾಡಿದ್ದೇನೆ, ಶಿಷ್ಯರೇ ನೀವೆಲ್ಲ ನೋಡಿದ್ರ. ಆಮೇನ್, ಹಲ್ಲೆಲೂಯಾ. ನೀರನ್ನ ದ್ರಾಕ್ಷಿ ರಸ ಮಾಡಿದ್ದು ನೋಡಿದ್ದೀರ. ಆಮೇನ್. ಮೀನು ರೊಟ್ಟಿಗಳನ್ನು 5,000 ಜನರಿಗೆಲ್ಲ ಉಣಬಡಿಸುವಂಥ ಅದ್ಭುತವನ್ನೆಲ್ಲ ನೋಡಿದ್ರ. ಸತ್ತಂತ ಲಾಜರನ್ನ ಎಬ್ಬಿಸಿರೋದು ನೋಡಿದ್ರ. ಸತ್ತ ಯೌವನಸ್ಥನನ್ನು ಎಬ್ಬಿಸಿದ್ದನ್ನು ನೀವು ನೋಡಿದ್ರ. ಕುಡ್ರಿಗೆ ಕಣ್ ಕೊಟ್ಟಿದ್ದನ್ನು ನೋಡಿದ್ರ. ಎಷ್ಟೋ ಅದ್ಭುತಗಳನ್ನೆಲ್ಲ ನಾನು ಮಾಡಿದ್ದೀನಿ. ಆದರೂ ಕೂಡ ಯೇಸು ಹೇಳ್ತಾ ಇದ್ದಾನೆ, ನನ್ನನ್ನು ನಂಬುವವನು ನನಗಿಂತಲೂ ಹೆಚ್ಚಾದ ಅದ್ಭುತಗಳನ್ನು ಮಹತ್ ಕಾರ್ಯಗಳನ್ನು ನೀವು ಮಾಡ್ತೀರ ಎಂಬುದಾಗಿ ದೇವರು ಯೇಸು ಕ್ರಿಸ್ತನು ಶಿಷ್ಯರಿಗೆ ಹೇಳಿದ್ದನು. ಅದನ್ನು ಶಿಷ್ಯರು ನಂಬಿದ್ರು. ಹಾಗಾಗಿ ಅಪೊಸ್ತಲರ ಕಾಲದಲ್ಲಿ ನಾವು ನೋಡುವಾಗ ಅಪೊಸ್ತಲರ ಕೃತ್ಯದಲ್ಲೆಲ್ಲ ಶಿಷ್ಯರ ನೆರಳು ಬಿದ್ದರೆ ಸಾಕು, ರೋಗಸ್ಥರು ಗುಣ ಹೊಂದುತ್ತಿದ್ರು, ಬಾಧೆಗೆ ಒಳಗಾದವರು ಗುಣ ಹೊಂದುತ್ತಿದ್ರು, ರೋಗಗಳಿಂದ ಭಯಾನಕ ರೋಗಗಳೆಲ್ಲ ಇದ್ದಂಥ ಜನರಿಗೆ ಅವರು ಶಿಷ್ಯರ ನೆರಳು ಬಿದ್ದರೆ ಸಾಕು, ನಾವು ಗುಣ ಆಗ್ತೀವಿ ಎಂಬುದಾಗಿ ಆ ಕುಟುಂಬದವರು ತಮ್ಮ ರೋಗದ ವ್ಯಕ್ತಿಗಳನ್ನು ರೋಡ್ನ ಪಕ್ಕದಲ್ಲಿ ತಂದು ಮಣಿಸ್ತಿದ್ರು. ಅವರ ನೆರಳು ಇವ್ರಿಗೆ ಬಿದ್ದರೆ ಸಾಕು, ನಮ್ಮ ಮನೆಯಲ್ಲಿ ಇರುವ ಅಸ್ವಸ್ಥವಾದಂಥ ನಮ್ಮ ವ್ಯಕ್ತಿಗಳು ಗುಣ ಹೊಂದುತ್ತಿದ್ರು ಎಂಬ ನಂಬಿಕೆ ಅವರಲ್ಲಿತ್ತು. ಆಮೇಲೆ ಹಾಲಲ್ಲಿ ಅಷ್ಟೊಂದು ಅದ್ಭುತಗಳನ್ನು ಶಿಷ್ಯರು ಕೂಡ ಹೆಚ್ಚಾಗಿ ಮಾಡಿದರು. ಆಮೇಲೆ ಹಾಲಲ್ಲಿ ಕಾರಣ ಇದೆ ಹೇಳೋದಕ್ಕೆ, ಯೇಸು ಕ್ರಿಸ್ತನು ಕೊಂಬೆ ಆಗಿದ್ದಾನೆ, ಶಿಷ್ಯರು ಏನಾಗಿ, ಯೇಸು ಕ್ರಿಸ್ತನು ದ್ರಾಕ್ಷಿಯ ಬಳ್ಳಿಯಾಗಿದ್ದಾನೆ, ಶಿಷ್ಯರು ಏನಾಗಿದ್ದಾರೆ, ಕೊಂಬೆಗಳಾಗಿದ್ದಾರೆ. ಈ ದ್ರಾಕ್ಷಿಯ ಬಳ್ಳಿ ಏನು ಕೆಲಸ ಮಾಡುತ್ತೋ ಕೊಂಬೆಗಳು ಕೂಡ ಅದ್ರ ಮುಂದುವರೆದ ಕೆಲಸಗಳನ್ನು ಮಾಡುವಂಥದ್ದಾಗಿದೆ. ಆಮೇಲೆ ಹಾಲಲ್ಲಿ ಹಾಗಾಗಿ ದ್ರಾಕ್ಷಿಯ ಬಳ್ಳಿಯಾಗಿ ಯೇಸು ಕ್ರಿಸ್ತನು ಕೇವಲ ಇಸ್ರಾಯೇಲ್ ದೇಶದಲ್ಲೇ ಮಾತ್ರನೇ ಆತನು ಸೇವೆಯನ್ನು ಮಾಡಿ ಮುಗಿಸುವವನಾಗಿರ್ತಾನೆ. ಆದರೆ ಶಿಷ್ಯರು ಯೇಸುವಿನ ಸೇವೆಯ ಮುಂದುವರೆದ ಭಾಗವಂದರೆ ಇಸ್ರಾಯೇಲ್ ದೇಶದಲ್ಲಿದ್ದಂಥ ಸೇವೆನ ಹೊರ ದೇಶಗಳಿಗೆ ತೆಗೆದುಕೊಂಡು ಹೋಗುವಂಥ ಕೆಲಸಗಳನ್ನು ಶಿಷ್ಯರೇ ಮಾಡ್ತಾರೆ. ಶಿಷ್ಯರ ಕೆಲಸನೇ ಅದು ಎಂಬುದು ದೇವರಿಗೆ ಗೊತ್ತಿತ್ತು. ಹಾಗಾಗಿ ದೇವರು ಮುಂಚಿತವಾಗಿ ಹೇಳ್ತಾನೆ, ಲೋಕದ ಕಟ್ಟಕಡೆಯವರೆಗೂ ಹೋಗೋ ಸುವಾರ್ತೆ ಸಾರು ಎಂಬುದಾಗಿ. ಆಮೇಲೆ ಹಾಲೆಲೂಯಾ. ಶಿಷ್ಯರು ಯೇಸು ಹೇಳುವಂಥ ಆ ಮಾತಿಗೆ ವಿಧೇಯರಾಗಿ ಒಬ್ಬೊಬ್ಬ ಶಿಷ್ಯರು ಒಂದೊಂದು ದೇಶ ವಿದೇಶಗಳಿಗೆಲ್ಲ ಹೋಗಿ ಅನೇಕ ಹಳ್ಳಿ ಪಟ್ಟಣ ಎಲ್ಲ ಕಾಡು ಮೂಡು ಏನು ನೋಡದೆ ತಮ್ಮ ಪ್ರಯಾಣವನ್ನು ಅವರು ಮುಂದುವರಿಸ್ತಾರೆ. ಆಮೇಲೆ ದೇವ್ರಿಗಾಗಿ ಸೇವೆ ಮಾಡ್ತಾರೆ, ದೇವ್ರಿಗಾಗಿ ನೆಲೆ ನಿಲ್ತಾರೆ. ದೇವರು ಅವರ ಪಕ್ಷವಾಗಿದ್ದನು. ಆಮೇಲೆ ಹಾಲೆಲೂಯಾ. ದೇವರು ಶಿಷ್ಯರಿಗೆ ಉಂಟಾದ ಎಲ್ಲ ಕಷ್ಟ ನಿಂದೆಗಳಿಂದನೂ ಕೂಡ ಆತನು ತಪ್ಪಿಸಿದನು, ಕಾಪಾಡಿದನು. ಅವ್ರು ಮಾಡುವಂಥ ಎಲ್ಲ ಕಾರ್ಯಗಳಲ್ಲೂ ಕ್ರಿಸ್ತನು ಅವರ ಸಂಗಡ ನೆಲೆ ನಿಂತಿದ್ದವನಾಗಿದ್ದನು. ಆಮೇನ್, ಹಲ್ಲೆಲೂಯಾ. ಈ ದಿನ ಸಭೆ ಆದ ನಮ್ಮ ಜೊತೆಲೂ ಕೂಡ ದೇವರು ನೆಲೆ ನಿಲ್ಬೇಕಂದ್ರೆ ನಾವು ದೇವರ ಕೆಲಸಗಳನ್ನು ಮುಂದುವರೆದ ಭಾಗದ ವಿಷಯಗಳನ್ನು ಮುಂದುವರೆದಂಥ ವಿಷಯಗಳನ್ನು ನಾವು ಮಾಡುವವರಾಗಿರ್ಬೇಕು. ಬಳ್ಳಿ ಕೆಲಸ ಎಲ್ಲ ಆಗೋಗಿದೆ. ಈಗ ಕೊಂಬೆಗಳಾದ